ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಇಮೇಲ್ ಮೂಲಕ ನಾವು ಒದಗಿಸ್ತೇವೆ. ಇನ್ನು ಸ್ಟಾಕ್ಗಳ ಕಡೆ ಬಂದ್ರೆ ಆತಮ್ಮ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ನಿನ್ನೆ ಇದರ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ. ಕಂಪನಿ 4:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಈ ಅನೌನ್ಸ್ಮೆಂಟ್ ಶುಕ್ರವಾರನೇ ಬಂದಿದೆ, ಆದರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಈ ಡಿಸಿಷನ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಒಂದು ಶೇರ್ಗೆ 4 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು. ತಮ್ಮ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ NCC ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. ಸುಮಾರು 530 ಕೋಟಿ ಮೊತ್ತದ 3 ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ. 3 ಬೇರೆ ಬೇರೆ ಆರ್ಡರ್ಸ್, ಟೋಟಲ್ ವ್ಯಾಲ್ಯೂ ಬಂದು 530 ಕೋಟಿ ಆಗಿರುತ್ತೆ. ಈ ಸುದ್ದಿ ಕಾರಣಕ್ಕೆ NCC ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ದುಬೈಯಲ್ಲಿ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಗೋದ್ರೇಜ್ ಪ್ರಾಪರ್ಟೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಲ್ಯಾಂಡ್ ಓನರ್ ಇಂದ. ಹೈದರಾಬಾದ್ ಅಲ್ಲಿ ಸುಮಾರು 800 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಲ್ಯಾಂಡ್ ಆಗಿರುತ್ತೆ. ಇದು ಈ ಜಾಯಿಂಟ್ ವೆಂಚರ್ ಅಥವಾ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ನ ಕಾರಣಕ್ಕೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಯಲ್ಲಿ ಶುಕ್ರವಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ಯಾಕಂದ್ರೆ 100 crore ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಇವತ್ತು ಮತ್ತೊಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿದೆ. 32 ಕೋಟಿ ಆರ್ಡರ್ ರಿಫೆಕ್ಸ್ ಇಂಡಸ್ಟ್ರೀಸ್ಗೆ ಸಿಕ್ಕಿದೆ. ಇದರ ಜೊತೆಗೆ 10 ಕೋಟಿ GST ಡಿಮಾಂಡ್ ಆರ್ಡರ್ ಕೂಡ ಬಂದಿದೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡು ಸುದ್ದಿ ಇದೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. 10 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ, 32 ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಗೆ. ಈ ಸುದ್ದಿಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ರಿಫೆಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ಶುಕ್ರವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಶುಕ್ರವಾರದ ರ್ಯಾಲಿ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತಾ ವಾಚ್ ಮಾಡಬಹುದು ರಿಫೆಕ್ಸ್ ಇಂಡಸ್ಟ್ರೀಸ್ ಅನ್ನ. ನಂತರ ದ್ರೋಣಾಚಾರ್ಯ ಏರಿಯಲ್ ಇನೋವೇಷನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪ್ರಮೋಟರ್ ಮೇಲೆ ಎನ್ಕ್ವೈರಿ ಮಾಡಿ ಅವರನ್ನ 2 ವರ್ಷ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ. ಆಕ್ಚುಲಿ ಇದು SME ಸ್ಟಾಕ್, ಮೈನ್ ಬೋರ್ಡ್ ಅಲ್ಲ. SME ಸ್ಟಾಕ್ ಗಳಲ್ಲಿ ನಿಮಗೆ ಗೊತ್ತಿರಬಹುದು ಬಲ್ಕ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಡೆಯುತ್ತೆ. ಮಿನಿಮಮ್ ಇಷ್ಟು ಶೇರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 1000 ಶೇರ್ಸ್ ಅಂದ್ರೆ 1000 ಶೇರ್ಸ್ ತಗೊಳ್ಬೇಕು. ಸೆಲ್ ಮಾಡುವಾಗಲೂ ಅಷ್ಟೇ 1000 ಶೇರ್ ಅನ್ನೇ ಸೆಲ್ ಮಾಡಬೇಕಾಗುತ್ತೆ. ಈ ತರ ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ನಡೆಯುತ್ತೆ. ಜೊತೆಗೆ ಕೆಲವೊಂದು ರೂಲ್ಸ್ ಕೂಡ ಚೇಂಜ್ ಇರುತ್ತೆ ಮೇನ್ ಬೋರ್ಡ್ಗೂ SMEಗೂ ಕೂಡ. ಯಾಕೆಂತಂದ್ರೆ ಉದಾಹರಣೆಗೆ ಒಂದನ್ನ ನೋಡೋದಾದ್ರೆ SME ಸ್ಟಾಕ್ ಗಳು 6 ತಿಂಗಳಿಗೆ ಒಂದ್ಸಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತವೆ. ಮೇನ್ ಬೋರ್ಡ್ 3 ತಿಂಗಳಿಗೆ ಒಂದ್ಸಲ ರಿಸಲ್ಟ್ ಅನೌನ್ಸ್ ಮಾಡ್ತವೆ. ಈ ರೀತಿ ಬದಲಾವಣೆಗಳಿರುತ್ತೆ. ಬಟ್ ಹೈಲಿ ರಿಸ್ಕಿ ಇರುತ್ತೆ SME ಸ್ಟಾಕ್ ಗಳು. ಸಣ್ಣ ಇನ್ವೆಸ್ಟರ್ಸ್ ಅಲ್ಲಿ ಹೋಗೋದು ಅಷ್ಟೇನು ಸೂಕ್ತ ಅಲ್ಲ. ದ್ರೋಣಾಚಾರ್ಯ ಏರಿಯಲ್ ಇನೋವೇಷನ್ ಪ್ರಮೋಟರ್ ಮೇಲೆ ಅಲಿಗೇಷನ್ಸ್ ಬಂದಿದೆ. ಅಲಿಗೇಷನ್ಸ್ ಅನ್ನೋದಕ್ಕಿಂತ ಈಗಾಗಲೇ ಸೆಬಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದೆ. IPO ಪ್ರೊಸೀಡ್ಸ್ ಅನ್ನ ಅಂದ್ರೆ IPO ದಿಂದ ಬಂದಂತ ಹಣವನ್ನು ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ವಾಚ್ ಮಾಡಬಹುದು. ಯೂಶುವಲಿ ಇಂತಹ ಸುದ್ದಿಗಳು ಬಂದಾಗ ಪಾಸಿಟಿವ್ ಅಂತೂ ಇರೋದಿಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ಬರೋದು. ದ್ರೋಣಾಚಾರ್ಯ ಏರಿಯಲ್ ಇನೋವೇಷನ್ ಅನ್ನ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಮೊನ್ನೆ ಏವಿಯೇಷನ್ ಸೆಕ್ಟರ್ ಅಲ್ಲಿ ಕೆಲವೊಂದು ಸುದ್ದಿಗಳು ಬಂದು ಸಮಸ್ಯೆಗಳಾಗಿರೋ ಬಗ್ಗೆ. ಆನಂತರ ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲ ಆಗಿದೆ. ಆಸ್ ಯೂಶುವಲ್ ಸರ್ವಿಸಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಿಲ್ ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಇವತ್ತು, ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಲೀಲಾ ಪ್ಯಾಲೇಸ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಲೀಲಾ ಲಕ್ಸೆ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಅಂತ. ಈ ಸುದ್ದಿ ಕಾರಣಕ್ಕೆ ಲೀಲಾ ಪ್ಯಾಲೇಸ್ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಇದರ ಜೊತೆಗೆ ಕೆಫಿನ್ ಟೆಕ್ನಾಲಜೀಸ್, ಈ 2 ಕಂಪನಿಗಳು ಫೋಕಸ್ ಅಲ್ಲಿ ಇರ್ತವೆ. ಕಾರಣ BPCL ಕೆಫಿನ್ ಟೆಕ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ RTA ಸರ್ವಿಸಸ್ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ BPCL ಹಾಗೂ ಕೆಫಿನ್ ಟೆಕ್ ಎರಡನ್ನು ಕೂಡ ವಾಚ್ ಮಾಡಬಹುದು. ನಂತರ ಕ್ವಿಕ್ಕಿಲ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ NFSU ರಿಸರ್ಚ್ ಅಂಡ್ ಇನೋವೇಷನ್ ಕೌನ್ಸಿಲ್ ಇಂದ 64 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ.
ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಕ್ವಿಕ್ ಟೆಕ್ನಾಲಜೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂದ 21 ಕೋಟಿ ಆರ್ಡರ್ ಸಿಕ್ಕಿದೆ. ಈ 21 ಕೋಟಿ ಆರ್ಡರ್ ನ ಕಾರಣಕ್ಕೆ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಅಪಿಚೈ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಉತ್ತರ ಪ್ರದೇಶದ ಮಥುರಾದಲ್ಲಿ 42 ರೂಮ್ ಹೋಟೆಲ್ ಪ್ರಾಪರ್ಟಿ ಜೊತೆ MOU ಮಾಡಿಕೊಂಡಿದೆ ಹೋಟೆಲ್ ಅನ್ನು ತೆರೆಯಲಿಕ್ಕೆ. ಇದಕ್ಕಾಗಿ 12 ವರ್ಷಗಳ ಲೀಸ್ ಅಗ್ರಿಮೆಂಟ್ ಅನ್ನು ಕೂಡ ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಅಪಿಚೈ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಡೈನಾಮಿಕ್ ಕೇಬಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಅಪ್ರೂವಲ್ ಸಿಕ್ಕಿದೆ. ACSR ಅಂಡ್ AL59 ಕಂಡಕ್ಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಡೈನಾಮಿಕ್ ಕೇಬಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸಿಂಪ್ಲೆಕ್ಸ್ ಕ್ಯಾಸ್ಟಿಂಗ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ 4 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಸಣ್ಣ ಆರ್ಡರ್, ಬಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಸಿಕ್ಕಿರುವಂತಹ ಆರ್ಡರ್. ಅದರಲ್ಲೂ ಕ್ರಿಟಿಕಲ್ ಪ್ರೊಪಲ್ಷನ್ ಸಿಸ್ಟಮ್ ಕ್ಯಾಸ್ಟಿಂಗ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸಿಂಪ್ಲೆಕ್ಸ್ ಕ್ಯಾಸ್ಟಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ICICI ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ICICI ಬ್ಯಾಂಕ್ ಗೆ RBI ಅಪ್ರೂವಲ್ ಸಿಕ್ಕಿದೆ. ICICI ಪ್ರುಡೆನ್ಷಿಯಲ್ ಪೆನ್ಷನ್ ಫಂಡ್ಸ್ ಅಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ಕಂಪನಿಯ ಬೋರ್ಡ್ 3945 ಕೋಟಿ ಫಂಡ್ ರೈಸ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ. ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ನ ಇಶ್ಯೂ ಮಾಡೋ ಮೂಲಕ 3900 ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ICICI ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ. ಸೆಂಟ್ರಲ್ ರೈಲ್ವೇಸ್ ಇಂದ 3.3 ಕ್ರೋರ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಟೆಕ್ಸ್ಮಾಕೋ ರೈಲ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಮಹಾರಾಷ್ಟ್ರ ಸೀಮ್ಲೆಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 217 ಕೋಟಿ ಆರ್ಡರ್ ಸಿಕ್ಕಿದೆ. ಸೀಮ್ಲೆಸ್ ಪೈಪ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್. ಈ 217 ಕೋಟಿ ಆರ್ಡರ್ ನ ಕಾರಣಕ್ಕೆ ಮಹಾರಾಷ್ಟ್ರ ಸೀಮ್ಲೆಸ್ ಸ್ಟಾಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ವೆಂಚರ್ಸ್ ಅಥವಾ ಗ್ರೋ, ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಫಿನ್ವಿಸಾರ್ ಟೆಕ್ನಾಲಜೀಸ್ ಅಲ್ಲಿ 104 ಕೋಟಿ ಹೂಡಿಕೆ ಮಾಡುವಂತ ನಿರ್ಧಾರವನ್ನು ಮಾಡಿದೆ ವಯ ರೈಟ್ಸ್ ಇಶ್ಯೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಅಲ್ಲಿ 104 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಗ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 140 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಮಾಡ್ಯೂಲ್ ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ. ವೆಲ್ ನೋನ್ ಕಸ್ಟಮರ್ ಇದ್ದ ಈ 140 ಮೆಗಾವ್ಯಾಟ್ ಮಾಡ್ಯೂಲ್ಸ್ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ನ್ಯೂಲ್ಯಾಂಡ್ ಲ್ಯಾಬೋರೇಟರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಬೋರ್ಡ್ 189 ಕೋಟಿ ಕ್ಯಾಪೆಕ್ಸ್ ಅನ್ನ ಅಪ್ರೂವ್ ಮಾಡಿದೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಸೆಟಪ್ ಮಾಡಲಿಕ್ಕೆ ಹೈದರಾಬಾದ್ ಯೂನಿಟ್ ಅಲ್ಲಿ 189 ಕೋಟಿ ಕ್ಯಾಪೆಕ್ಸ್ ಅನೌನ್ಸ್ ಮಾಡಿದೆ. ಈ ಕಾರಣಕ್ಕೆ ನ್ಯೂಲ್ಯಾಂಡ್ ಲ್ಯಾಬೋರೇಟರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ತೇಜಸ್ ನೆಟ್ವರ್ಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ನಿಯರ್ಲಿ 85 ಕೋಟಿ ಆರ್ಡರ್ ಸಿಕ್ಕಿದೆ. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಇಂದ ಸಿಕ್ಕಿರುವಂತಹ ಆರ್ಡರ್ ಅಂಡರ್ PLI ಸ್ಕೀಮ್ ಈ 85 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ತೇಜಸ್ ನೆಟ್ವರ್ಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ HG ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ನ ಜೊತೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ HG ಇನ್ಫ್ರಾ ಇಂಜಿನಿಯರಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ RPP ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 69 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ 69 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ IRFC ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 0 ಕೂಪನ್ ಬಾಂಡ್ಸ್ ಮೂಲಕ ಫಂಡ್ ರೈಸ್ ಮಾಡಿದೆ 2981 ಕೋಟಿ. ಈ ಫಂಡ್ ರೈಸ್ ನ ಕಾರಣಕ್ಕೆ IRFC ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಹಮದಾಬಾದ್ ಅಲ್ಲಿ ಐರೈಸ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸುಮಾರು 400 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಆಗಿರುತ್ತೆ ಅಂತ ಹೇಳಲಾಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಆಸ್ ಆಫ್ ನೌ 128 ಪಾಯಿಂಟ್ಸ್ 0.49% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ 150 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಮ್ಮ ಗಿಫ್ಟ್ ನಿಫ್ಟಿ ಮಾತ್ರ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಈ ಪಾಸಿಟಿವಿಟಿ
ಕೊನೆವರೆಗೂ ಸಸ್ಟೈನ್ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಅಂತಾನೆ ಹೇಳ್ಬೋದು. ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶುಕ್ರವಾರ GDP ಡೇಟಾ ರಿಲೀಸ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು GDP ಡೇಟಾ. ಯಾಕಂದ್ರೆ 7.3 ಎಸ್ಟಿಮೇಷನ್ ಮಾಡಿದ್ರೆ 8.2 ಆಕ್ಚುಯಲ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿತ್ತು ಬ್ಲಾಕ್ ಬಸ್ಟರ್ GDP ನಂಬರ್ಸ್. ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಈಗ ನೋಡಬಹುದು 147 ಪಾಯಿಂಟ್ಸ್ ಆಯ್ತು, ಮತ್ತೆ 130 ಆಯ್ತು. ಇಂಡಿಕೇಶನ್ ಇಲ್ಲಿ ಪಾಸಿಟಿವ್ ಇದೆ. ಬಟ್ ಬೈ ದ ಎಂಡ್ ಆಫ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದು ನಮಗೆ ಮ್ಯಾಟರ್ ಆಗುತ್ತೆ. ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂದು ಕೊನೆಯಲ್ಲೂ ಕೂಡ ಅದೇ ರೀತಿ ಒಳ್ಳೆ ಅಪ್ಪಲ್ಲೇ ಕ್ಲೋಸ್ ಆಗುತ್ತಾ ಅಥವಾ ಚೇಂಜಸ್ ಆಗುತ್ತಾ? ಯಾಕಂದ್ರೆ ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿದ್ರೆ ಅಷ್ಟೇನು ಪಾಸಿಟಿವ್ ಇಲ್ಲ ಸದ್ಯದ ಮಟ್ಟಿಗೆ ಇವುಗಳನ್ನ ನೋಡಿದ್ರೆ. ಹಾಗಾಗಿ ನೋಡ್ಬೇಕಾಗುತ್ತೆ ಯಾವ ರೀತಿ ಕ್ಲೋಸಿಂಗ್ ಕಂಡು ಬರುತ್ತೆ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, 63 ರೇಂಜ್ ಅಲ್ಲಿ ಇದೆ. ಗೋಲ್ಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, 0.82% ಆಸ್ ಆಫ್ ನೌ. ನೋಡೋಣ, ಗಿಫ್ಟ್ ನಿಫ್ಟಿಯಿಂದ ಅಂತೂ ಪಾಸಿಟಿವ್ ಇಂಡಿಕೇಶನ್ ಇದೆ. ಬಟ್ ಏಷ್ಯನ್ ಕ್ಯೂಸ್ ಮಿಕ್ಸ್ಡ್ ಇದೆ. ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.